ಹಿತ್ತಲ ಗಿಡದಲ್ಲಿದೆ ಮದ್ದಿನ ಮಂತ್ರ, ಅಡಿಗೆ ಮನೆಯಲ್ಲಿದೆ ಆರೋಗ್ಯದ ಸೂತ್ರ, ಸರ್ವ ಕಾಯಿಲೆಗಳು ಸರಳ ಚಿಕಿತ್ಸೆ, ಮನೆ ಮದ್ದು ಕಾರ್ಯಕ್ರಮ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಕಿಶೋರ್. ಪ್ರತಿನಿತ್ಯ ದೀರ್ಘಕಾಲೀನವಂಥ ಅನೇಕ ಸಮಸ್ಯೆಗಳಿಗೆ ಮತ್ತೆ ನವನವೀನ ಸಮಸ್ಯೆಗಳಿಗೂ ಕೂಡ ಯಶಸ್ವಿ, ಪ್ರಭಾವಿ, ಪರಿಣಾಮಕಾರಿಯಾದಂಥ ಅನೇಕ ದ್ರವ್ಯಗಳನ್ನು ಮನೆ ಮದ್ದುಗಳ ಮುಖಾಂತರ ಆಯುರ್ವೇದ ದೃಷ್ಟಿಕೋನದಲ್ಲಿ ನಿಮಗೆ ತಿಳಿಸ್ತಾ ಬರ್ತಿದ್ದೀವಿ. ಇವತ್ತು ನಾವು ತಿಳ್ಕೊಳ್ತಕ್ಕಂಥ ಸಂಗತಿ ಅಧಿಕ ರಕ್ತದೊತ್ತಡ, ಹೈಪರ್ ಟೆನ್ಷನ್. ತುಂಬ ಜನ ಹೇಳ್ತಾರೆ, ಡಾಕ್ಟ್ರೇ ಬಿ ಪಿ ಬಂದುಬಿಟ್ಟಿದೆ. ಬಿ ಪಿ ಇರಬೇಕ್ರಿ. ಬಿ ಪಿ ಅಂದರೆ ಬ್ಲಡ್ ಪ್ರೆಷರು. ಆ ಬ್ಲಡ್ಗೆ ಪ್ರೆಷರ್ ಇಲ್ಲ ಅಂದರೆ ಮನುಷ್ಯ ಸತ್ತೋಗ್ತಾನೆ. ಆ ನಾರ್ಮೋ ಟೆನ್ಷನ್, ಸಾಧಾರಣ ಪ್ರೆಷರ್, ನಾವೇನು 120/80 ಅಂತ ಏನು ಕರಿತೀವಿ, ಸಿಸ್ಟೋಲ್ ಬೈ ಡಯಾಸ್ಟೋಲು, ಅಷ್ಟಿಲ್ಲ ಅಂದರೆ ಮನುಷ್ಯ ಬದುಕಲಿಕ್ಕೆ ಸಾಲಿಲ್ಲ. ಕೈಕಾಲು ತಣ್ಣಗಾಗ್ಬಿಡುತ್ತೆ, ಪ್ರಾಣ ಪಕ್ಷಿ ಹಾರೋಗುತ್ತೆ. ಸೊ ಬಿ ಪಿ ಇದೆ, ಬಿ ಪಿ ಇರಲೇಬೇಕು, ಇಲ್ಲಾಂದರೆ ಮನುಷ್ಯ ಬದುಕೋಕ್ಕೆ ಸಾಧ್ಯನೇ ಇಲ್ಲ. ಅದು ಪ್ರಕೃತಿ ವಿಕೃತಿ ಅಲ್ಲ. ಇದನ್ನು ನಾವು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಹೈಪರ್ ಟೆನ್ಷನ್, ನಾರ್ಮೋ ಟೆನ್ಷನ್, ಹೈಪೋ ಟೆನ್ಷನ್, ಇದು ಮೂರು ವಿಭಿನ್ನ ಅವಸ್ಥೆಗಳು. ನಾರ್ಮೋ ಟೆನ್ಷನ್ ಅಂದರೆ ಬಿ ಪಿ ಇದೇ ಇರಬೇಕು. ಹೈಪರ್ ಟೆನ್ಷನ್ ಅಂದರೆ ಅಧಿಕ ರಕ್ತದೊತ್ತಡ. ಹೈಪೋ ಟೆನ್ಷನ್ ಅಂದರೆ ನಿಗದಿತ ಪ್ರಮಾಣಕ್ಕಿಂತ ಕಡಿಮೆ ಇರತಕ್ಕಂಥ ರಕ್ತದ ಪ್ರೆಷರು. ಸೊ ಅಧಿಕ ರಕ್ತದೊತ್ತಡ ಅಥವಾ ಹೈಪರ್ ಟೆನ್ಷನ್ಗೆ ನಾವು ಪ್ರಾಥಮಿಕ ಹಂತದಲ್ಲಿ ಏನು ವರ್ಷಗಳಿಂದ ಇದ್ರೂ ಸದೇಕ ಸ್ಟಾರ್ಟಪ್ಪಲ್ಲಿ ಈ ಸಿಂಪಲ್ ರೆಮಿಡೀಸ್ನ ಟ್ರೈ ಮಾಡ್ತಕ್ಕಂಥದ್ದು ತುಂಬ ಸೇಫು, ಪವರ್ಫುಲ್. ಔಷಧಿ ಬಿಟ್ಬಿಡೋದ ಡಾಕ್ಟ್ರೇ, ಒಂದು ಔಷಧಿ ತೊಗೋತಾ ಇದ್ದೀವಿ, ಬ್ರ್ಯಾಂಡ್ ಎ, ಬ್ರ್ಯಾಂಡ್ ಬಿ, ಔಷಧಿ ಎ, ಔಷಧಿ ಬಿ. ಫಸ್ಟ್ ಆಫ್ ಆಲ್ ನೀವು ಈ ರೆಮಿಡೀಸನ್ನು ಆ ಔಷಧಿಗಳ ಜೊತೆಗೆ ಶುರು ಮಾಡಿ. ಅದಾದಮೇಲೆ ಒಂದು ವಾರ ಆದಮೇಲೆ ಟ್ರೈ ಮಾಡ್ತಾ ಬಿ ಪಿಯನ್ನು ಪರ್ಸಿಸ್ಟೆಂಟಾಗಿ ಚೆಕ್ ಮಾಡ್ತಾ ಬನ್ನಿ. ಯಾವುದೇ ವೈದ್ಯಕೀಯ ಪದ್ಧತಿ ತಾವು ತೊಗೊಳ್ಳಿ, ಆಯುರ್ವೇದ ಆಗಿರ್ಬೋದು, ಇನ್ನಿತರ ವೈದ್ಯಕೀಯ ಪದ್ಧತಿಗಳಾಗಿರ್ಬೋದು, ನೀವು ಈಗ ಮನೆ ಮದ್ದಿಗೆ ನಾನು ಶಿಫ್ಟ್ ಆಗ್ತಿದ್ದೀನಿ ಅಂದಾಗ ಕಾನ್ಸ್ಟೆಂಟ್ ಮಾನಿಟರನ್ನು ಮಾಡಿ. ಕಾನ್ಸ್ಟೆಂಟಾಗಿ ಮೇ ಬಿ ತುಂಬ ಜಾಸ್ತಿ ಇರ್ತಕ್ಕಂಥ ವ್ಯಾಲ್ಯೂಸ್ನ ಪ್ರತಿನಿತ್ಯ ಬಿ ಪಿ ಮಿಷಿನ್ ಇಟ್ಕೊಂಡು ಅಥವಾ ಮನೆ ಹತ್ತಿರ ಇರ್ತಕ್ಕಂಥ ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿಸಿ ಕಾನ್ಸ್ಟೆಂಟಾಗಿ ಅದು ನಾರ್ಮಲಲ್ಲೇ ಇದೆ ಅಂದಾಗ ಆ ಔಷಧಿಯನ್ನು ಟೇಪರು ಮಾಡ್ಬೋದು. ನಿಲ್ಲಿಸ್ತಕ್ಕಂಥ ಸಾಧ್ಯತೆಗಳು ಅನೇಕ ಸಂಗತಿಗಳಲ್ಲಿ ಇದ್ದಾವೆ. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್, ಶಿರೋಧಾರ ಅಂತಕ್ಕಂಥ ಒಂದು ಆಯುರ್ವೇದೀಯ ಪಂಚಕರ್ಮ ಪದ್ಧತಿ. ಏನಪ್ಪ ಇದು ಶಿರೋಧಾರ? ಶಿವನ ಲಿಂಗ ನೋಡಿದ್ದೀರಲ್ವಾ? ಶಿವನ ಲಿಂಗದ ಮೇಲೆ ಧಾರಾಕಾರವಾಗಿ ಒಂದು ಯಂತ್ರ, ಪಾಟು ನೀರನ್ನು ಸುರಿಸ್ತಾ ಇರುತ್ತೆ. ಯಾಕಂದರೆ ಶಿವ ಶಾಂತವಾಗಿರಬೇಕು, ಹಾಗಾಗಿ ಈ ಒಂದು ಪದ್ಧತಿಯನ್ನು ಅಳವಡಿಸ್ತೀವಿ ಅಂತ ದೇವಸ್ಥಾನದಲ್ಲೆಲ್ಲ ಹೇಳ್ತಾರೆ. ಅದೇ ರೀತಿ ನಮ್ಮ ಶಿರಸ್ಸಿನ ಮೇಲೂ ಕೂಡ ಔಷಧಿಯುಕ್ತವಾದಂತಹ ದ್ರವ್ಯಗಳನ್ನು ಧಾರಾಕಾರವಾಗಿ ನಾವು ಸುರಿತಕ್ಕಂಥ, ಸಿಂಪಲ್ ವರ್ಡ್ಸಲ್ಲಿ ಹೇಳಬೇಕು ಅಂದರೆ ತಲೆ ಮೇಲೆ, ಶಿರಸ್ಸಿನ ಮೇಲೆ, ಹಣೆ ಮೇಲಲ್ಲ, ಲಲಾಟ ಅಂತ ಕರಿತೀವಿ, ಲಲಾಟ ಅಲ್ಲ, ಶಿರಸ್ಸಿನ ಮೇಲೆ ನಾವು ಧಾರಾಕಾರವಾಗಿ ಸುರಿತಕ್ಕಂತಹ ಈ ದ್ರವ್ಯದ ಒಂದು ಪ್ರೊಸೀಜರ್ಗೆ, ಪಂಚಕರ್ಮದ ಉಪಕರ್ಮ, ಇದಕ್ಕೆ ನಾವು ಶಿರೋಧಾರ ಅಂತಕ್ಕಂಥ ಕರಿತೀವಿ. ಸುಮಾರು 45 ನಿಮಿಷದಿಂದ 1.25 ಗಂಟೆವರೆಗೂ ಇದನ್ನು ಮಾಡ್ತೀವಿ. ಇದನ್ನು ಮಾಡಿದಾಗ ತುಂಬ ಜಾಸ್ತಿ ರಕ್ತದೊತ್ತಡ ಇದ್ದಾಗಲೂ ಕೂಡ ಗಮನೀಯವಾಗಿ ಅದೇ ಹಂತದಲ್ಲಿ ಅದು ಕಡಿಮೆ ಆಗ್ತಾ ಬರ್ತಕ್ಕಂಥದ್ದು ನೋಡ್ತೀವಿ. ಸೊ ಡಯಟು, ಲೈಫ್ ಸ್ಟೈಲು, ಮೈಂಡ್ ಸೆಟ್ಟು, ಮೆಡಿಕೇಷನ್ನು, 4 ಸಿಂಕ್ರೊನೈಸ್ಡ್ ವೇಯಲ್ಲಿ ಒಟ್ಟಾರೆ ಶರೀರದ ಮೇಲೆ ಕೆಲಸ ಮಾಡ್ತಕ್ಕಂಥ ದೃಷ್ಟಿಕೋನದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಅನಿವಾರ್ಯ ಮತ್ತು ಅವಶ್ಯ ಅಂತ ಕರಿತೀವಿ. ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್, ಶಿಫ್ಟಿಂಗ್ ಯುವರ್ ಕನ್ವೆನ್ಷನಲ್ ಸಾಲ್ಟ್ ಟು ಸೈಂಧವ ಲವಣ. ಮಾಮೂಲಿ ಉಪ್ಪಿನಿಂದ ಹಿಡಿದು ಸಿಂಧುಪ್ಪಿಗೆ ಬದಲಾಗ್ತಕ್ಕಂಥ ಒಂದು ಪರಂಪರೆ, ಒಂದು ಪದ್ಧತಿ ಇದೆಯಲ್ಲ, ಅದು ತುಂಬ ಸೇಫು. ಯಾಕಂದರೆ ಸೈಂಧವ ಲವಣದಲ್ಲಿ ಸೋಡಿಯಂ ಇಲ್ಲ. NaCl, ಸೋಡಿಯಂ ಕ್ಲೋರೈಡ್ ಅಂತ ಏನು ಕರಿತೀವಿ, ಉಪ್ಪನ್ನು ಬಳಸ್ತಕ್ಕಂಥದ್ದು. ಆ ಸೋಡಿಯಮ್ಮು ನಿಮಗೆ ಮಾರಕ, ಬಿ ಪಿಯನ್ನು ಕಂಟ್ರೋಲಿಗೆ ಬರದೇ ಇರತಕ್ಕಂಥ ರೀತಿಯಲ್ಲಿ ಅದು ಅನುಕೂಲಕಾರಕ ಅಲ್ಲ. ಹಾಗಾಗಿ ಸೈಂಧವ ಲವಣವನ್ನು ಆನ್ ಅನ್ ಆವ್ರೇಜ್ ಅರೌಂಡ್ 3 grams per day, ಅಂದರೆ ಬೆಳಗ್ಗೆ 3, ಮಧ್ಯಾಹ್ನ 3, ಸಾಯಂಕಾಲ ಅಲ್ಲ, ನಿಮ್ಮ ಅಡಿಗೆ ಉಪ್ಪನ್ನೇ ಹಾಕದೆ ಅಡುಗೆಯನ್ನು ಮಾಡಿ ನಿಮಗೆ ಬಡಿಸ್ತಕ್ಕಂಥ ಸಂದರ್ಭದಲ್ಲಿ ಬೆಳಗ್ಗೆ 1 ಗ್ರಾಮು, ಮಧ್ಯಾಹ್ನ 1 ಗ್ರಾಮು, ರಾತ್ರಿ ಊಟಕ್ಕೆ 1 ಗ್ರಾಮು ಇದನ್ನು ಮೇಲೆ ಸಿಂಪಡಣೆ ಮಾಡ್ಕೊಂಡು ಸೇವನೆ ಮಾಡ್ತಕ್ಕಂಥದ್ದು ಒಂದು ವಿಧಾನ. ಎರಡನೆಯ ಪ್ರಮುಖವಾದಂತಹ ರೆಮಿಡಿ ತುಂಬ ಸಿಂಪಲ್ ಅನಿಸುತ್ತೆ, ತುಂಬ ಎಫೆಕ್ಟಿವ್ ಕೂಡ. ಏನು ಗೊತ್ತಾ? ಕಲ್ಲಂಗಡಿ ಹಣ್ಣಿನ ಬೀಜದ ಪುಡಿ. ಕಲ್ಲಂಗಡಿ ಹಣ್ಣು ಬೀಜ ಸಾಮಾನ್ಯ ಉಗಿತೀವಿ, ವೇಸ್ಟ್ ಮಾಡ್ತೀವಿ. ಅದನ್ನು ಚೆನ್ನಾಗಿ ಒಣಸಿಟ್ಕೊಳ್ಳಿ, ಅದನ್ನು ಪುಡಿ ಮಾಡಿ, ಅದನ್ನು ವಸ್ತ್ರಗಾಲನ ಮಾಡಿ, ಅಂದರೆ ಬಟ್ಟೆಯಲ್ಲಿ ಫಿಲ್ಟರ್ ಮಾಡಬೇಕು. ಟ್ಯಾಲ್ಕಮ್ ಪೌಡ್ರ್ ಇರ್ತಲ್ಲ ರೀ, ಫೇಸ್ ಪೌಡ್ರು, ಇಲ್ಲ ಬೋರಿಕ್ ಪೌಡ್ರ್ ಇರ್ತಲ್ಲ, ಕ್ಯಾರಮ್ ಬೋರ್ಡ್ ಆಡೋ ಪೌಡ್ರು, ಆ ಕನ್ಸಿಸ್ಟೆನ್ಸಿ ಬರಬೇಕು. ಹಿಂಗೆ ಮುಟ್ಟಿದ್ರೆ ಸಾಫ್ಟ್ ಸ್ಮೂದಾಗಿರಬೇಕು. ಹಿಂಗೆ ಅನಿಸಿದ್ರೆ ಕೈಯಲ್ಲಿ ಅಂಟ್ಕೋಬೇಕು, ಅಷ್ಟು ಉದುರಬಾರ್ದು. ಆ ಪರಿಸ್ಥಿತಿ ಇರ್ತಕ್ಕಂಥ ಪೌಡ್ರು ಸುಮಾರು 1/4 ಚಮಚ, ಅಂದರೆ ಎಷ್ಟು, 4ರಿಂದ 6 ಚಿಟಿಕೆ. ಬೆಳಗ್ಗೆ 4ರಿಂದ 6 ಚಿಟಿಕೆ ಸ್ವಲ್ಪ ಜೇನುತುಪ್ಪ ಜೊತೆ ಮಿಕ್ಸ್ ಮಾಡಿಕೊಂಡು
ನೆಕ್ಕು ಬಿಡ್ತಕ್ಕಂಥದ್ದು. ಬಾಯಲ್ಲೇ ಅದು ಅಬ್ಸಾರ್ಬ್ ಆಗಬೇಕು. ಕುಡಿತಕ್ಕಂಥ ನುಂಗತಕ್ಕಂಥ ಅವಶ್ಯಕತೆ ಅನಿವಾರ್ಯತೆ ಅದಕ್ಕೆ ಖಂಡಿತ ಇಲ್ಲ. ಸಿಂಪಲ್ಲಾಗಿ ತೊಗೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ, ಲಿಕ್ ಮಾಡಿ. 1 ಸೆಕೆಂಡು 4ರಿಂದ 6 ಸೆಕೆಂಡಲ್ಲಿ ಕರಗಿಬಿಡುತ್ತೆ. ಜೇನುತುಪ್ಪ ಬೇರೆ ಇರುತ್ತಲ್ವಾ, ತುಂಬ ಸ್ವಾದಿಷ್ಟವೂ ಹೌದು. ಹೈಪರ್ ಟೆನ್ಷನ್ ಬಂತು, ಹೇಗೆ ಗೊತ್ತಾಗುತ್ತೆ? ಸಿಂಪಲ್ ಬ್ಲಡ್ ಪ್ರೆಷರ್ ಮಿಷಿನ್ನು, ಸಿಂಪಲ್ ನಿಮ್ಮ ಮನೆ ಹತ್ತಿರ ಇರ್ತಕ್ಕಂಥ ನಿಮ್ಮ ಏರಲಿರ್ತಕ್ಕಂಥ ಡಾಕ್ಟ್ರ್ ಹತ್ರ ಹೋದರೆ ಒಂದು ವ್ಯಾಲ್ಯೂ ನಿಂತ್ಕೊಂಡು ಒಂದು ವ್ಯಾಲ್ಯೂ ಮಲ್ಕೊಂಡು ಪರ್ಸಿಸ್ಟೆಂಟಾಗಿ ಒಂದೇ ವ್ಯಾಲ್ಯೂಗೆ ಒಂದೇ ಸಲಿಗೆ ಔಷಧ ಹಾಕಬೇಕು ಅಂತ ಎಲ್ಲೂ ಸಾಮಾನ್ಯವಾದಂಥ ನಿಯಮಾವಳಿ ಇಲ್ಲ. ತೀರಾ ಜಾಸ್ತಿ ಇದ್ದರೆ, ಅನಿಯಮಿತವಾದಂಥ ಪ್ರಮಾಣದಿದ್ದರೆ ಆಗಲೇ ಹಾಗೆ ಕಂಟ್ರೋಲ್ ಮಾಡಬೇಕು. ಹೌದು, ಅನಿವಾರ್ಯ ಮಾಡೇ ಮಾಡ್ತಾರೆ, ಮಾಡಿಸ್ಕೋತೀವಿ ನಾವು ಕೂಡ. ಆದರೆ ಸಪೋಸ್ 120/80 ಇರಬೇಕಪ್ಪ, 140/90 ಇದ್ದುಬಿಡ್ತು, ಅಯ್ಯೋ ನಾಳೆ ಬೆಳಗ್ಗಿಂದ ಔಷಧಿ ಹಾಕ್ಬಿಡ್ಬೇಕು, ಈಗಲೇ ಅಡ್ಮಿಟ್ ಆಗಬೇಕು. ಆ ಹಂತದಲ್ಲಿ ಸಾಮಾನ್ಯ 140/90 ಇತ್ತೀಚೆಗೆ ಅನೇಕ ಜನಗಳಲ್ಲಿ ಕಾಣಿಸ್ತಾ ಇರುತ್ತೆ. ತುಂಬ ಒತ್ತಡಯುಕ್ತವಾದಂತಹ ಜೀವನ ಶೈಲಿಯನ್ನು ನಾವು ಇರ್ತೀವಿ. ತುಂಬ ಸಾಲ್ಟ್ಗಳನ್ನು ಅನ್ವಾಂಟೆಡ್ ರೀತಿಯಲ್ಲಿ ನಾವು ತೊಗೋತೀವಿ. ಫ್ರೆಂಚ್ ಫ್ರೈಸು, ಸಿಂಪಲ್ ಟೊಮ್ಯಾಟೊ ಸಾಸ್ ಹ್ಯಾಸ್ ಅಬಂಡೆಂಟ್ ಕ್ವಾಂಟಿಟಿ ಆಫ್ ಅನ್ವಾಂಟೆಡ್ ಸಾಲ್ಟ್. ಬೇಕರಿ ಪದಾರ್ಥಗಳು, ಉಪ್ಪಿಲ್ಲದೆ ಬೇಕರಿ ಉತ್ಪನ್ನ ಹೊರಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅನೇಕ ಸಂದರ್ಭದಲ್ಲಿ ನಾವು ತಿಂತಕ್ಕಂಥ ಬ್ರೆಡ್ಡು, ರಸ್ಕು, ಮೈದಾ ಉತ್ಪನ್ನಗಳು ಇವೆಲ್ಲವೂ ನಮ್ಮ BP-ಯನ್ನು ಜಾಸ್ತಿ ಮಾಡ್ತಕ್ಕಂಥ ಸಂಗತಿಗಳಲ್ಲಾಗುತ್ತೆ. ಸೊ ಅಧಿಕ ಪ್ರಮಾಣದ ರಕ್ತದೊತ್ತಡ ಇದೆ, ಯಾವುದೇ ವಯಸ್ಸಿನೊಳಗಿರಲಿ, 20 ವರ್ಷದಿಂದ ಹಿಡಿದು 100 ವರ್ಷದ ಯಾವುದೇ ಹಂತದಲ್ಲಿ ಯಾವುದೇ ವ್ಯಕ್ತಿಗೆ ಯಾವುದೇ ಸಂದರ್ಭದಲ್ಲೂ ಚೆಕ್ ಮಾಡಿಸದೆ BP ಜಾಸ್ತಿ ಕಾಣಿಸ್ತು ಅಂದರೆ ಫಸ್ಟ್ ಭಯ ಬಿಡಿ. ನೀವು ಭಯ ಬಿಟ್ಟರೆ 100ಕ್ಕೆ 100 ಗೆದ್ರಿ. ಇವತ್ತು ಹೇಳ್ತಕ್ಕಂಥ ಸಿಂಪಲ್ ರೆಮಿಡೀಸ್ನ ಉಪಯೋಗ ನೀವು ಮಾಡ್ಕೊಳ್ಳಿ. ತುಂಬ ಅನಿವಾರ್ಯತೆ ಬಂತು ಅಂದರೆ ಆಯುರ್ವೇದ ಔಷಧಿಗಳು ಸರ್ವಕಾಲ ಯಾವುದೇ ಉಪದ್ರವ ರಹಿತವಾಗಿ, ಸಿಂಪಲ್ ಸರ್ಪಗಂಧ ಫಾರ್ ದಟ್ ಮ್ಯಾಟರ್, ಅಗೇನ್ ಆನ್ ಎ ಮೆಡಿಕಲ್ ಪ್ರಿಸ್ಕ್ರಿಪ್ಷನ್, ವೈದ್ಯಕೀಯ ಮಾರ್ಗದರ್ಶನದ ಮೇಲೆಗೆ, ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಮೇರೆಗೆ ತೊಗೊಳ್ಬೇಕಾಗ್ತಕ್ಕಂಥ ದ್ರವ್ಯಗಳು. ಇದನ್ನೆಲ್ಲ ತೊಗೊಂಡು ಶಿರೋಧಾರ ಅಂತಕ್ಕಂಥ ಸಿಂಪಲ್ ನಾನ್ ಇನ್ವೇಸಿವ್, ನಾನ್ ಅಡಿಕ್ಟಿವ್, ಏನು ಜೀವನ ಪೂರ್ತಿ ತೊಗೊಳ್ಬೇಕು, ದಿನ ಮಾಡಿಸ್ಕೊಳ್ಬೇಕು ಇಲ್ಲ, ಈ ಥರದ ಅನೇಕ ವಿಧವಾದಂತಹ ಸ್ಟೆಪ್ಸ್ನ ನೀವು ಮಾಡಿಕೊಂಡ್ರೆ ಸ್ವಸ್ಥಯುತವಾದಂತಹ ಜೀವನ 100 ಕಾಲ ನಿಮಗಿರುತ್ತೆ ಅಂತಕ್ಕಂಥ ಮಾತು. ಇನ್ನು ಅನೇಕ ಸಮಸ್ಯೆಗಳು, ಅನೇಕ ಪರಿಹಾರಗಳು ಮುಂದಿನ ಸಂಚಿಕೆಯಲ್ಲಿ ವಾಪಸ್ ಬರ್ತೀನಿ. ಕಾಯ್ತಾ ಇರಿ. ನಮಸ್ಕಾರ.